ಹಿಜಾಬ್ ನಿಷೇಧ ಆದೇಶ ವಾಪಸ್ ದಂಗಲ್. ಹಿಜಾಬ್ ನಿಷೇಧ ವಾಪಸ್ ಪಡೆಯಲು ಸಾಧ್ಯವಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಹಿರಿಯ ವಕೀಲ ಅರುಣ್ ಶಾ ಮಾತಾಡಿದ್ದಾರೆ. ಹಿಜಾಬ್ ವಾಪಸ್ ಪಡೆಯೋ ಅವಶ್ಯಕತೆ ಇರಲಿಲ್ಲ. ಧಾರ್ಮಿಕ ಮತ್ತು ರಾಜಕೀಯ ಲೇಪನ ಕೊಡೋದು ತಪ್ಪು. ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚುವರಿ ಎಜೆ ಆಗಿದ್ರು ಅರುಣ್ ಶಾ. ಹಿಜಾಬ್ಗೆ ಅವಕಾಶ ಕೊಟ್ರೆ ಕೇಸರಿ ಶಾಲು ಮುಂದುವರಿಬಹುದು. ಹಿಜಾಬ್ ಜೊತೆ ಕೇಸರಿ ಶಾಲಿಗೂ ಸರ್ಕಾರ ಅವಕಾಶ ಕೊಡಬೇಕಾಗತ್ತೆ. ಸರ್ಕಾರವೇ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಂತಾಗತ್ತೆ ಎಂದಿದ್ದಾರೆ. ಹಳೆಯ ಬಿಜೆಪಿ ಸರ್ಕಾರ ಮಾಡಿದ್ದಂತಹ ಸಮವಸ್ತ್ರ ಕಾನೂನನ್ನು ರದ್ದುಪಡಿಸುವ ಬಗ್ಗೆ ಒಂದು ಮಾತುಗಳನ್ನು ಆಡಿರುವಂಥದ್ದು. ಈ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಪ್ರಕರಣ ನ್ಯಾಯಾಲಯದಲ್ಲಿದೆ. ಕಾನೂನು ಹೋರಾಟಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಅದನ್ನು ರದ್ದು ಮಾಡುವಂಥದ್ದು ಸಾಧ್ಯ ಇದೆಯಾ ಅನ್ನುವಂಥದ್ದು, ನಿಜಕ್ಕೂ ಕೂಡ ಕಾನೂನಿನ ಅಡಿಯಲ್ಲಿ ಈ ರೀತಿಯಾಗಿ ರದ್ದು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಈ ಹಿಂದೆ ಈ ಒಂದು ಪ್ರಕರಣದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಅಸಿಸ್ಟೆಂಟ್ ಅಡ್ವೊಕೇಟ್ ಜನರಲ್ ಆಗಿ ಈ ಪ್ರಕರಣದಲ್ಲಿ ಕೋರ್ಟಿನಲ್ಲಿ ವಾದವನ್ನು ಮಂಡಿಸಿದಂಥ ಅರುಣ್ ಶ್ಯಾಮ್ ಅವರು, ನ್ಯಾಯವಾದಿಗಳಾದಂಥ ಅರುಣ್ ಶ್ಯಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ಸಿದ್ದರಾಮಯ್ಯನವರು ಹೇಳಿದಂಥ ವಿಚಾರ ನಿಮ್ಮ ಗಮನಕ್ಕೆ ಕೂಡ ಬಂದಿರಬಹುದು. ಅವರು ಈ ಕಾನೂನನ್ನು, ಈ ಒಂದು ನಿಯಮವನ್ನು ರದ್ದು ಮಾಡ್ತೀನಿ, ಮತ್ತೆ ಹಿಜಾಬ್ಗೆ ಅವಕಾಶ ಕೊಡ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಮೊದಲ ಇದನ್ನು ಹೇಳೋದಾದ್ರೆ ಪ್ರತಿಕ್ರಿಯೆ. ಸಮವಸ್ತ್ರ ಅನ್ನುವಂಥದ್ದು ಸಮಾನತೆಯ ಸಂಕೇತ. ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಕ್ವಾಲಿಫೈಡ್ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎರಡು ಕಾರಣಕ್ಕೆ ಸಮವಸ್ತ್ರವನ್ನು ಮಾಡ್ತಾರೆ. ಒಂದು, ಸಮಾನತೆ ಬರಬೇಕು ಅಂತ. ಎರಡನೆಯದು ಐಡೆಂಟಿಫಿಕೇಷನ್ ಪರ್ಪಸ್ಸಿಗೆ. ಉದಾಹರಣೆಗೆ, ಒಂದು ಕಾಲೇಜ್ ಕ್ಯಾಂಪಸ್ಸಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಅವರ ಯೂನಿಫಾರ್ಮನ್ನು ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬೋದು ಇವರು ಯಾವ ಕಾಲೇಜಿಗೆ ಸೇರಿದವರು ಅಂತ. ಹಾಗಾಗಿ ಅವರು ನಾಳೆ ಯಾವುದಾದ್ರು ಬೇರೆ ಚಟುವಟಿಕೆಗಳಲ್ಲೂ ಏನಾದ್ರು ಮಾಡಿದಾಗ ಅಥವಾ ಅಶಿಸ್ತು ತೋರಿಸಿದಾಗ ಅವರನ್ನು ಐಡೆಂಟಿಫೈ ಮಾಡೋದು ಅಥವಾ ಅವರಿಗೆ ಏನೋ ತೊಂದರೆನೂ ಆಗುವಂಥ ಸಂದರ್ಭ ಇರ್ಬೋದು. ಅದು ಒಂದು. ಎರಡನೇದು ಸಮಾನತೆ. ಸಮಾನತೆ ಅಂದರೆ ಸಂವಿಧಾನವೇ ಹೇಳಿದೆ. ಒಂದು ಶೈಕ್ಷಣಿಕ ವಿಷಯ ಅಂತ ಬಂದಾಗ, ಶಿಕ್ಷಣ ಸಂಸ್ಥೆಯಲ್ಲಿ ಓದುವಂತಾಗ ಜಾತಿ, ಧರ್ಮ ಅಥವಾ ಅಂತಸ್ತು ಇದು ಯಾವುದು ಕೂಡ ಒಂದು ಬ್ಯಾರಿಯರ್ ಆಗಬಾರ್ದು ಅಥವಾ ಒಂದು ತಡೆ ಅಂತ ಅನಿಸ್ಬಾರ್ದು. ಮತ್ತು ಸಾಂಕೇತಿಕವಾಗಲ್ಲ ಇದು. ಇಂತಹ ಸಂದರ್ಭಗಳಲ್ಲಿ ಶಾಸಕಾಂಗ ಮತ್ತು ನ್ಯಾಯಾಂಗದ ವಿಚಾರದಲ್ಲಿ, ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿ ಆದಾಗ ಶಾಸಕಾಂಗಕ್ಕೆ ಅವಕಾಶಗಳಿವೆಯಾ ಅನ್ನುವಂಥದ್ದು ಒಂದು ಪಾಲಿಸಿ ಆಗಿರೋದ್ರಿಂದ ಸರ್ಕಾರದ ಪಾಲಿಸಿಗಳು ಚೇಂಜ್ ಆಗ್ತಾ ಇರ್ತವೆ. ಆದರೆ ಇಲ್ಲಿ ಬರೀ ಪಾಲಿಸಿ ಅನ್ನುವಂಥದ್ದಲ್ಲ ಅಂತ, ಇದು ಒಂದು ಫಂಡಮೆಂಟಲ್ ರೈಟ್ನ ಒಂದು ಭಾಗ ಆಗ್ತದೆ. ಸಮಾನತೆ ಅನ್ನುವಂಥದ್ದು ಒಂದು ಫಂಡಮೆಂಟಲ್ ರೈಟ್ ಇದೆ. ಅದೇ ರೀತಿ ಸಮಾನತೆಯನ್ನು ಬರೀ ತೋರ್ಪಡಿಕೆ ಅಲ್ಲ, ಇದು ಅಳವಡಿಸ್ಕೊಂಡಿರುವಂಥದ್ದು. ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿರೋದನ್ನು ಬರೀ ಸರ್ಕಾರ ಬದಲಾಗಿದೆ ಅನ್ನೋ ಕಾರಣಕ್ಕೆ ಅಂತಹ ಒಂದು ಪಾಲಿಸಿಯನ್ನು ಬದಲಾಯಿಸುವುದು ತಪ್ಪು. ಹಾಗಾಗಿ ಇದು ನ್ಯಾಯಾಂಗ ನಿಂದನೆ ಆಗತ್ತೆ ಅಂತ ನನಗನ್ಸಲ್ಲ. ಆದರೆ ಸರ್ಕಾರದ ಪಾಲಿಸಿ ಸಬ್ಜುಡಿಸ್ ಆಗಿರುವಾಗ, ಮ್ಯಾಟ್ರ್ ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಪೆಂಡಿಂಗ್ ಇರುವಾಗ ಇದರ ಅವಶ್ಯಕತೆ ಅಂತೂ ಖಂಡಿತ ಇರಲಿಲ್ಲ. ಆಮೇಲೆ ಆರೋಪ ಪ್ರತ್ಯಾರೋಪಗಳು ಬರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ಇದರ ಅವಶ್ಯಕತೆ ಅಂತೂ ಇರಲಿಲ್ಲ. ಇದಿಷ್ಟು ನ್ಯಾಯವಾದಿಗಳಾದಂಥ ಅರುಣ್ ಶ್ಯಾಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.